ಜಿಲ್ಲೆಯ ಅತ್ಯಂತ ಹಿರಿಯ ಶಾಸಕರುಗಳು ಎಚ್ ಸಿ ಮಾದೇವಪ್ಪ ಅವರು, ಸನ್ಮಾನ್ಯ ವೆಂಕಟೇಶ್ವರವರು, ನಾನು ಪ್ರಸ್ತುತ ನಡೀತಾ ಇರುವಂಥ ವಿದ್ಯಮಾನಗಳ ವಿಚಾರದಲ್ಲಿ ಚರ್ಚೆ ಮಾಡಿದ್ದೇವೆ. ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಈ ಭಾಗದ ರಾಜಕೀಯ ವಿಶ್ಲೇಷಣೆಗಳನ್ನ ನಾವು ಈಗಾಗಲೇ ಮಾಡಿದ್ದೇವೆ. ಪ್ರಸ್ತುತ ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಗೊಂದಲ ಇದೆಲ್ಲವೂ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಏನು ನಿರ್ಧಾರಗಳನ್ನ ಕೈಗೊಳ್ಳಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ದೇವೆ. ಹಾಗೂ ವರಿಷ್ಠರ ಜೊತೆಗೆ ಸಮಾಲೋಚನೆ ಮಾಡುವಂತಹ ತೀರ್ಮಾನಗಳನ್ನ ನಾವು ಈಗಾಗಲೇ ಕೈಗೊಳ್ತಿದ್ದೇವೆ. ಎಲ್ಲವೂ ಸರಿ ಇದೆ ಅಂತ ಭ್ರಮೆನಲ್ಲೂ ಇಲ್ಲ, ಎಲ್ಲವೂ ಹಾಳಾಗಿದೆ ಅನ್ನೋದು ನಮ್ಮ ಮನಸ್ಸಲ್ಲಿಲ್ಲ. 3 ಜನ ಈ ಜಿಲ್ಲೆಯ ಹಿರಿಯ ಶಾಸಕರುಗಳು ನಮ್ಮದೇ ಆದಂತಹ ಅನುಭವವನ್ನು ಒಟ್ಟಾಗಿ ಈ ಜಿಲ್ಲೆಯ ಪ್ರಗತಿಗೆ ನಾವು ಯಾವ ರೀತಿಯ ಹೆಜ್ಜೆಗಳನ್ನ ಹಾಕಬೇಕು ಅನ್ನೋದನ್ನು ಕೆಲವೊಂದು ಚರ್ಚೆಗಳನ್ನ ಮಾಡಿದ್ದೇವೆ. ಬರುವಂಥ ದಿನಗಳಲ್ಲಿ ಅದಕ್ಕೆ ಸ್ಪಷ್ಟತೆಯಿಂದ ನಾವು ತೀರ್ಮಾನಗಳನ್ನ ತಗೋತೇವೆ. ನೋಡಿ, ರಾಜಕಾರಣದಲ್ಲಿ ಏಳು ಬೀಳು ಇದ್ದೇ ಇರುತ್ತೆ. ಅವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ನಾನು ಅಸೂಯೆ ಪಟ್ಟಿರಲಿಲ್ಲ. ಇವತ್ತು ನನಗೆ ಆಗಿರುವಂಥದ್ದು ಆ ಅನುಕಂಪ ಅವ್ರ ಮನಸ್ಸಲ್ಲಿದೆ. ನಾವು ಸಚಿವರಾಗೇ ನಾಯಕರಾಗಬೇಕು ಅನ್ನೋದಲ್ಲ, ನಮ್ಮದೇ ಆದಂತಹ ವರ್ಚಸ್ಸಿದೆ, ಜನಾಂಗದ ಮೇಲೆ ಹಿಡಿತಗಳಿದೆ, ಸಮಾಜದ ಉದ್ದಕ್ಕೂ ನಾವು ಮಾಡಿರುವಂತಹ ಕೆಲಸಗಳು ಮತ್ತು ನಮ್ಮ ಚಿಂತನೆಗಳನ್ನ ನಾವು ಅದನ್ನು ದಾರಿ ಎಳೆಯುವಂಥದ್ದಕ್ಕೆ ನಾವು ಚರ್ಚೆ ಮಾಡ್ತೇವೆ. ಈಗ ನೀವೆಲ್ಲ ಹಿರಿಯ ಶಾಸಕರಿದ್ದೀರಾ, 6 ಬಾರಿ ಶಾಸಕರಾಗಿದೆ. ಎಚ್ ಸಿ ಮಾದೇವಪ್ಪರ, ವೆಂಕಟೇಶ್ ಅವರಿದ್ದಾರೆ. ಕೇವಲ 1 ಬಾರಿ ಶಾಸಕರಾದವ್ರಿಗೆ ಸಚಿವ ಸ್ಥಾನ ಕೊಟ್ಟು ನಿಮಗೆ ಕೊಟ್ಟಿಲ್ಲ ಅನ್ನೋದು ಜನಸಾಮಾನ್ಯರಲ್ಲಿ ಇರುವಂಥ ಒಂದು ಅಭಿಪ್ರಾಯ. ಅದು ಯಾವ ರೀತಿ ಮಟ್ಟಿಗೆ ನಿಮಗೆ ನೋವನ್ನು ಉಂಟು ಮಾಡ್ತದೆ? ಈಗ ನನಗಾಗಿರುವಂತಹ ನೋವು ಈಗಾಗಲೇ ನಗರ ವ್ಯಾಪ್ತಿಯಲ್ಲಿ ನಮ್ಮ ಕಾರ್ಯಕರ್ತರು ಆ ಅಭಿಮಾನ ತೋರ್ತಾ ಇರುವಂಥದ್ದೇ ಸಾಕ್ಷಿ ಆಗ್ತಾ ಇದೆ. ಅದನ್ನು ಅನ್ಯಾಯ ನ್ಯಾಯ ಈ ವಿಚಾರದಲ್ಲಿ ನಾವು ಚರ್ಚೆ ಮಾಡೋದಲ್ಲ. ನಾವು 3 ಜನ ಒಟ್ಟಾಗಿ ಸಮಾಜಮುಖಿಯಾಗಿ ಆಗಬೇಕಾಗಿರುವಂಥ ಚಿಂತನೆಗಳ ವಿಚಾರದಲ್ಲಿ ಮತ್ತು ಪ್ರಸ್ತುತ ರಾಜಕಾರಣದ ವಿಚಾರದಲ್ಲಿ ಚರ್ಚೆ ಮಾಡಿ ದಟ್ಟವಾದಂಥ ಹೆಜ್ಜೆಗಳನ್ನ ಹಾಕುವಂಥ ತೀರ್ಮಾನ ನಾವು ತಗೊಂಡು ಈ ಬಾರಿ ಮುಖ್ಯಮಂತ್ರಿಗಳು ಇಲ್ಲ, ಹಾಗಾಗಿ 1 ಸ್ಥಾನ ಆಗಿರುವಂಥದ್ದನ್ನೇ ಎಲ್ಲಿ ಮಿಸ್ಟೇಕ್ ಆಗಿದೆ? ಹೈಕಮಾಂಡ್ ಮಿಸ್ಟೇಕ್ ಮಾಡಿದ್ಯೋ, ಸ್ಟೇಟ್ ಅವ್ರು ಮಿಸ್ಟೇಕ್ ಮಾಡಿದ್ರು ಅಂತ? ತಪ್ಪು ಯಾರಿಂದ ಆಗಿದೆ ಅನ್ನೋದು ಇನ್ನೂ ಅದು ಯಾರೂ ನಮ್ಮ ಹತ್ರ ಚರ್ಚೆ ಆಗಿಲ್ಲ. ಆದರೆ ಒಂದು ಕರೆದಂತಹ ಸಂದರ್ಭದಲ್ಲಿ ಮಾತಾಡೋಕ್ಕೆ ಸಿದ್ಧರಾಗಿದ್ದೇವೆ. ಗೌರವಕ್ಕೆ ರಾಜಿ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ, ಸ್ವಾಭಿಮಾನಕ್ಕೆ ಧಕ್ಕೆ ಬರೋಕ್ಕೆ ಬಿಡಲ್ಲ. ಸೊ ಇದನ್ನು ಒಟ್ಟಾಗಿ ನಾವು ಈಗೇನು ಚರ್ಚೆ ಮಾಡ್ತಾ ಇದ್ದೀವಿ, ಇದರಲ್ಲಿ ಅನೇಕ ಪ್ರಶ್ನೆಗಳು ನಿಮ್ಮ ಮುಂದೆನೂ ಇದೆ, ಅದಕ್ಕೆ ಉತ್ತರಗಳು ನಮ್ಮ ಹತ್ರನೂ ಇಲ್ಲ. ಈಗ ಮೈಸೂರು ಭಾಗಕ್ಕೆ ಅನ್ಯಾಯ ಆಗಿದೆ ಅನ್ನೋದು ಸಾಕಷ್ಟು ಧ್ವನಿ ಕೇಳ್ತಾರೆ. ತಾವು ಅನಿಸುತ್ತಾ ಮೈಸೂರು ಭಾಗಕ್ಕೆ ಅನ್ಯಾಯ ಆಗಿದೆ ಅಂತ? ಈಗ ನಾವು 3 ಜನನೂ ಈ ಹಿಂದೆನೇ ಒಂದಾಗಬೇಕಾಗಿತ್ತು, ಒಂದಾಗಿದ್ವಿ. ಆದರೆ ಈಗ ಎಲ್ಲರ ಮುಂದೆ ನಾವು 3 ಜನರು ಒಟ್ಟಾಗಿ ಈ ಜಿಲ್ಲೆ ಮತ್ತು ಈ ಪ್ರಾಂತ್ಯದ ರಾಜಕಾರಣಕ್ಕೆ ಒಂದು ಹೊಸ ಆಯಾಮ ಬರೆಯುವಂಥದ್ದಕ್ಕೆ ನಾವು ಚಿಂತನೆ ಮಾಡ್ತೀವಿ. ಇನ್ನೂ ಯಾವ ತೀರ್ಮಾನಗಳಿಲ್ಲ. ಜೊತೆ ಕೂಡಿರೋದೇ ಆರಂಭ, ಮುಂದೆ ಹೆಜ್ಜೆ ಹಾಕ್ತೀವಿ. ಪರ್ಟಿಕ್ಯುಲರ್ ಆಗಿ ಸಿದ್ದರಾಮಯ್ಯನವರು ಈ ಭಾಗಕ್ಕೆ ಸ್ಥಾನಗಳನ್ನ ಕೊಡಿಸ್ತಿಲ್ಲ ಅನ್ನುವಂಥ ಕೂಗುಗಳು ತುಂಬಾ ದೊಡ್ಡ ಮಟ್ಟದಲ್ಲಿದೆ. ನಾವು ಯಾರ ಮೇಲೂ ದೂರ ಆಡಲ್ಲ. ಸಿದ್ದರಾಮಯ್ಯ ಅವ್ರು ಕೊಡಿಸ್ಬೇಕಾಗಿತ್ತ ಅಥವಾ ನಮ್ಮ ಬದ್ಧತೆನ ನಾವು ಯಾರ ಜೊತೆ ಸೇರ್ಕೊಂಡಿದ್ವಿ ಅವರು ಯಾಕೆ ಕೊಡಿಸಿಲ್ಲ ಅನ್ನೋದು ಈ ಪ್ರಶ್ನೆಗಳು ಒಂದು ಕಡೆಗೆ. ವರಿಷ್ಠರು ಈ ಭಾಗಕ್ಕೆ
ಯಾವ ರೀತಿಯ ತೀರ್ಮಾನಗಳು ತಗೋಬೇಕಾಗಿತ್ತು ತಗೊಂಡಿಲ್ಲ. ಅಷ್ಟಂತ ಹೇಳಿ ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ಈ ಭಾಗದಲ್ಲಿ ನಮ್ಮ ಚಿಂತನೆ ಏನು, ಆ ಧ್ವನಿ ಇಲ್ಲದೆ ಇರುವಂಥ ವರ್ಗಗಳ ಸೇವೆ ಮಾಡುವಂಥದ್ದು ಏನಿದೆ ಅದಕ್ಕೆ ಇನ್ನಷ್ಟು ಬಲಿಷ್ಠವಾಗಿ ಕೆಲಸ ಮಾಡುವಂಥ ಚಿಂತನೆ ಮಾಡ್ತೀವಿ. ಗಾಡ್ ಫಾದರ್ ಬೇಕು ಅನ್ಸುತ್ತಾ ಸರ್? ಯಾಕೆಂತಂದ್ರೆ ಗಾಡ್ ಫಾದರ್ ಇದ್ದವರೇ ಸಚಿವರಾಗಿದ್ದಾರೆ, ನಿಮಗೂ ಗಾಡ್ ಫಾದರ್ ಬೇಕು ಅನ್ಸುತ್ತಾ ಈಗ ಅಂತ? ಒಳ್ಳೆ ದೇವರಿದ್ದಾನೆ ಅನ್ನೋ ನಂಬಿಕೆ ನನಗೂ ಇದೆ. ದೇವರನ್ನೇ ಅಪ್ಪ ಮಾಡ್ಕೊಳ್ಳೋ ಸ್ಥಿತಿ ಇಲ್ಲ. ಜನ ನನ್ನನ್ನು ರೂಪ ಕೊಟ್ಟಿದ್ದಾರೆ, ಜನರ ವಿಶ್ವಾಸ ನಾವು ಗಳಿಸ್ಕೊಂಡಿದ್ದೇವೆ. ಜನ ನಮ್ಮ ಕೈ ಹಿಡಿಯೋವರೆಗೂ ನಾವು ಚಲಾವಣೆಯಲ್ಲಿ ಇರ್ತೀವಿ. ಅಲ್ಲ, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೇಟ್ ಬೀಳುತ್ತಾ ಆ ವಿಶ್ಲೇಷಣೆ ಈ ಹಂತದಲ್ಲಿ ಮಾಡೋದು ಬೇಡ. 2028 ಭಾಳ ದೂರ ಇದೆ. ಈಗ ನೀವು ಹೇಳಿದ್ದಕ್ಕೆ ಹೇಳಬೇಕಾಗುತ್ತೆ. 2028ರ ಚಿಂತನೆಯೂ ಕೂಡ ನಾವು ಚರ್ಚೆ ಮಾಡ್ತೇವೆ. ಪತ್ರಿಕೆ ಮತ್ತು ಮಾಧ್ಯಮದ ಸ್ನೇಹಿತರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಪಕ್ಷದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಮತ್ತು ಎಲ್ಲ ಪಕ್ಷದ ಶಾಸಕರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಸಂಪೂರ್ಣವಾದಂಥ ಸಹಕಾರ ಕೊಟ್ಟಿದ್ದೀನಿ ಜಿಲ್ಲೆಯ ಅಭಿವೃದ್ಧಿ ಮಾಡೋದಕ್ಕೆ. ಅದಕ್ಕೆ ನಾನು ನಿಮಗೆ, ಎಲ್ಲ ಶಾಸಕರಿಗೆ, ಸಾರ್ವಜನಿಕರಿಗೆ ನಾನು ಆಭಾರಿಯಾಗಿದ್ದೇನೆ. ಒಳ್ಳೆಯ ಆಡಳಿತ ಕೊಡೋದಕ್ಕೆ ಮತ್ತು ಕಾನೂನಿನ ಸುವ್ಯವಸ್ಥೆ ಕಾಪಾಡೋದಕ್ಕೆ, ಸಮುದಾಯಗಳಲ್ಲಿ ಸಾಮರಸ್ಯ ಮೂಡಿಸೋದಕ್ಕೆ, ಅಭಿವೃದ್ಧಿ ಮಾಡೋದಕ್ಕೆ. ಅಭಿವೃದ್ಧಿ ಮಾಡುವಂಥ ಕೆಲಸ ನೀವೆಲ್ಲ ನಮ್ಮ ಜೊತೆಯಲ್ಲಿ ನಮ್ಮ ಸ್ನೇಹಿತರೆಲ್ಲ ಖುದ್ದಾಗಿ ಎಲ್ಲೆಲ್ಲಿ ಅಭಿವೃದ್ಧಿ ಅಂತ ಕರ್ಕೊಂಡೋಗಿ ನಿಮ್ಮೆಲ್ಲ ತೋರಿಸಿದ್ದೀನಿ. ಅದಕ್ಕೆ ನನಗೆ ಈ ಅಭಿವೃದ್ಧಿ ಕೆಲಸದಲ್ಲಿ ತೊಡಗಿಸೋದಕ್ಕೆ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಡ್ತು ಪಕ್ಷ. ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದನ್ನು ಹೊರತುಪಡಿಸೋ ಸದ್ಯಕ್ಕೆ ರಾಜಕೀಯವಾಗಿ ಏನೂ ಪ್ರತಿಕ್ರಿಯೆ ಇಲ್ಲ. ನಿಮಗೆಲ್ಲ ಧನ್ಯವಾದಗಳು. ನೋ ರಿಯಾಕ್ಷನ್. ಸಚಿವ ಸ್ಥಾನ ಇಲ್ಲ ಅಂದ ತಕ್ಷಣ ಮುಖ್ಯಮಂತ್ರಿ ಆಗಲ್ಲ ಅಂತೇನಿಲ್ಲ. ಆ ಪ್ರತಿಭೆ ಇದೆಯಲ್ಲ, ಆ ಸಾಮರ್ಥ್ಯ ಇದೆಯಲ್ಲ, ಆ ವ್ಯಕ್ತಿತ್ವ ಇದೆಯಲ್ಲ, ಅದು ಗೊತ್ತಿಲ್ಲ ನನಗೆ. ಸದ್ಯಕ್ಕೆ ರಾಜಕೀಯವಾಗಿ ಸದ್ಯಕ್ಕೆ ಯಾವ ಪ್ರತಿಕ್ರಿಯೆಯೂ ಇಲ್ಲ. ಥ್ಯಾಂಕ್ ಯು. ಈಗ ಆಯಿತು, ನಾವಿವತ್ತು ಸಭೆ ಸೇರಿರ್ತಕ್ಕಂಥದ್ದನ್ನು ನಮ್ಮ ತನ್ಮೇಲವರು ಭಾಳ ವಿವರವಾಗಿ ಹೇಳಿದ್ದಾರೆ. ನಾವು ಯಾರ ವಿರುದ್ಧನೂ ಪಿತೂರಿ ಮಾಡೋಕ್ಕದೇ ಸೇರಿಲ್ಲ. ಇವತ್ತಿನ ರಾಜಕಾರಣದ ಬಗ್ಗೆ ಏನೇನಾಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಯಾಕೆ ಹೀಗಾಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಅಷ್ಟೇ. ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು, ಏನೇನು ಮಾಡಬೇಕು ಅಂತ ಚರ್ಚೆ ಮಾಡಿದ್ದೀವಿ. ಇದು ಸರಿಪಡಿಸೋಕ್ಕೆ ಏನಾದ್ರು ಅವಕಾಶ ಇದೆ ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ. ಅದರಿಂದ ಮುಂದೆ ನೋಡೋಣ ಏನೇನಾಗುತ್ತೆ ಅಂತೇಳಿ. ನಮಗೇನು ಯಾರು ಮಂತ್ರಿ ಕ್ಲೈಮ್ ಮಾಡೋಕ್ಕೆ ನಾವು ಯಾರು ನಿಂತಿಲ್ಲ. ಈಗ ಮಾದೇವಪ್ಪನವರಾಗಲಿ, ತನ್ವೀರಾಗಲಿ, ನಾನಾಗಲಿ ಮತ್ತೆ ಮಂತ್ರಿ ಮಾಡಿ ಅಂತ ಹೇಳಿಲ್ಲ. ಬಟ್ ಯಾಕೆ ಈ ಥರ ಆಯಿತು ಜಿಲ್ಲೆಯಲ್ಲಿ? ನೀವು ಹೇಳಿದಾಗೆ ಮೊದಲೇ ಒಬ್ಬರು ಮುಖ್ಯಮಂತ್ರಿ ಇದ್ದು, ಇಬ್ಬರು ಮಂತ್ರಿಗಳಿದ್ದು ಜಿಲ್ಲೆಯಿಂದ. ನಾವು ಈ ಸಲ ಯಾಕೆ ಹೀಗಾಯಿತು ಅಂಥದ್ದು ಸ್ವಲ್ಪ ನಮಗೆ ಮನಸ್ಸಿಗೆ ನೋವಾಗಿತ್ತು, ಬೇಸರವಾಗಿತ್ತು. ಅದರಿಂದ ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ನಾವು ಯಾರ ವಿರುದ್ಧ ಪಿತೂರಿ ಮಾಡ್ತಕ್ಕಂಥದ್ದಲ್ಲ. ನಮಗೆ ಪಕ್ಷನೇ ಮುಖ್ಯ. ನಮಗೆ ಆ ಪಕ್ಷ ಉಳಿಬೇಕು, ಬೆಳಿಬೇಕು ಅಂತ ದಿಕ್ಕಿನಲ್ಲಿ ನಾವು ಎಲ್ಲ ರೀತಿ ಸಹಕಾರ ಒಟ್ಟಾಗಿ ಮುಂದೆ ಕೆಲಸ ಮಾಡಬೇಕು ಅಂತ ಇದು ಯೋಚನೆ ಮಾಡಿದ್ವಿ. ಬಟ್ ತಪ್ಪುಗಳು ಹೆಂಗೆ ಸರಿಪಡಿಸೋದು ಅನ್ನೋದು ಏಕಾಯ್ತು ಅನ್ನೋದ್ರ ಬಗ್ಗೆ ನಾವು ಮುಂದೆ ವರಿಷ್ಠರ ಜೊತೆ ಮಾತಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಅನ್ಯಾಯ ಅಂತ ಹೇಳಕ್ಕೆ ಬರಲ್ಲ. ಈಗ ಮಂತ್ರಿ ಮಾಡಿಲ್ಲ ಅಂತ ನನಗೆ ಅನ್ಯಾಯ ಆಯಿತು ಅಂತ ಹೇಳೋಕ್ಕಾಗತ್ತಾ? ಅಲ್ಲ, ಈಗ ನಾನೇ ಹೇಳಿದ್ನಲ್ಲ, ಒಬ್ಬ ಮುಖ್ಯಮಂತ್ರಿ ಇದ್ದು ಇಬ್ಬರು ಮಂತ್ರಿಗಳನ್ನ ಮಾಡಿದ್ರು. ಏನೋ ಮುಖ್ಯಮಂತ್ರಿನೂ ಇಲ್ಲ, ಈಗ ಒಬ್ಬರೇ ಮಂತ್ರಿ ಇದ್ದಾರೆ. ಯಾಕೆಂದರೆ ಮಂತ್ರಿ ಮಾಡೋಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ನಮ್ಮದೇ ತಕರಾರು ಇಲ್ಲ. ಅದಕ್ಕೆ ಇನ್ನೂ ಯಾರ್ಯಾರು ಅವಕಾಶ ಕೊಡ್ಬೋದಾಗಿತ್ತಲ್ಲ ಒಬ್ಬರಿಗೆ ಇಬ್ಬರಿಗೆ ಅಂತಕ್ಕಂಥದ್ದು ನಮ್ಮ. ಅದನ್ನೇ ಕೇಳಬೇಕು. ಈಗ ಅದನ್ನೇ ನಾವು ವರಿಷ್ಠರಿಗೆ ಕೇಳಬೇಕು. ಯಾವ ಕಾರಣಕ್ಕೆ ಈ ಥರ ಆಗಿದೆ, ಏನು ಮಾಡಿದ್ರು, ಏನು ಕಾರಣ ಅಂತೇಳಿ ಅದನ್ನು ತಿಳ್ಕೊಳ್ಳೋಕೆ ನಾವು ಇವತ್ತು ಚರ್ಚೆ ಮಾಡಿದ್ದೆ. ಅದು ಹೆಂಗೆ ಈಗ ನಾವು ಈ ಸಂದರ್ಭ ಏನು ಹೇಳೋಕ್ಕಾಗಲ್ಲ. ನಾವೀಗ ಇಲ್ಲ ಆ ಥರ ಏನೋ ಯಾರ ಮೇಲೆ ಪಿತೂರಿ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ನಾವು. ಏನೋ ಅದನ್ನೇ ನಾವು ಈಗ ಕೂತ್ಕೊಂಡು ಮಾತಾಡಿದ್ವಿ. ಮುಂದೆ ನಾವು ಹೈಕಮಾಂಡ್ ಅಥವಾ ನಮ್ಮ ಪಕ್ಷ ಇಲ್ಲೇ ನಮ್ಮ ಮುಖಂಡಗಳ ಜೊತೆ ಮಾತಾಡಿ ಯಾಕೆ ಅನ್ಯಾಯ ಆಗಿದೆ ಅಂತ ಮತ್ತೆ ಚರ್ಚೆ ಮಾಡ್ತೀವಿ. ಈಚೆಗೆ ಚರ್ಚೆ ಮಾಡಿಲ್ಲ ನಾವು. ನೋಡೋಣ ಮುಂದೆ ಸಂದರ್ಭ ಬಂದಾಗ ಮತ್ತೆ. ಇಲ್ಲ ನಾವೇನು ಮಾತಾಡಿಲ್ಲ. ನಾವು ಮಾತಾಡೋಕ್ಕೆ ಹೋಗಿಲ್ಲ, ಅಥವಾ ನಾವು ಯಾರು ಭೇಟಿನೂ ಮಾಡಿಲ್ಲ. ಏನೋ ಭೇಟಿ ಮಾಡಿದಾಗ ಮಾತಾಡ್ತೀವಿ. ಯಾರ್ಯಾರು ನಿಜ. ನಾವು ಈಗ ಒಂದು ನಿಮಿಷ, ನಾವು ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲೇ ಬೆಳೆದು ಬಂದವರು, ಅವ್ರ ಹಿಂದೆನೇ ಇದ್ದವರು.
ಅವ್ರ ಜೊತೆನೇ ಇದ್ದವರು ಅವ್ರ ವಿಶ್ವಾಸಗಳು ನಿಜ ಏನೋ, ಬಟ್ ವ್ಯತ್ಯಾಸ ಎಲ್ಲಾಗಿದೆ ಅಂತ ನಾವು ಕಂಡುಹಿಡ್ಕೋಬೇಕು ಅಷ್ಟೇ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.